ಅವ್ರೇನೋ ತಿಳ್ಕೊಂಡ್ಬಿಟ್ಟಿದ್ರು ಚಿಕ್ಕಬಳ್ಳಾಪುರ ಅಂದರೆ ಚಿಕ್ಕಬಳ್ಳಾಪುರ ಅಷ್ಟು ಸುಲಭ ಅಲ್ಲ. MC ಸುಧಾಕರ್ ಅವರೇ, ನಿಮಗೆ ಯಾರೋ ಬಟ್ಟಂಗಿಗಳು ಒಂದಿಬ್ಬರು ಮೂರು ನನ್ನ ಹತ್ರ ಲಾಭ ತಗೊಂಡು ನಿಮ್ಮ ಹತ್ರ ಬಂದವರಲ್ಲ, ಅವರಿಂದ ಏನೋ ರಾಜಕಾರಣ ಆಗ್ಬಿಡುತ್ತೆ ಅಂತಲ್ಲ, ಅವರು ಲಾಭ ಮಾಡ್ಕೊಳಕ್ ಬಂದಿರೋಂಥ ದಳ್ಳಾಳಿಗಳು ನಿಮ್ಮ ಹತ್ರ ಬಂದಿರೋದು, ರಾಜಕಾರಣಿಗಳಲ್ಲ. ನಿಮ್ಮ ಪೊಲೀಸ್ನವರು ನಿಮ್ಮ ಅಧಿಕಾರಿಗಳ ಮಧ್ಯೆ ಲಾಭ ಮಾಡ್ಕೊಳ್ಳುವಂಥ ದಳ್ಳಾಳಿಗಳ ಜೊತೆಯಲ್ಲಿ ಇಟ್ಕೊಂಡಿದ್ದೀರಾ. ಜೋಪಾನ ಅಂತ ನಿಮಗೂ ಕೂಡ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾನು ನೋಡಿದ್ದು ನನ್ನ ಹತ್ರ ಹಣ ತಗೊಂಡು ನಿಮ್ಮ ಹತ್ರ ಬಂದಿದ್ದಾರೆ, ಅವ್ರ ಹತ್ರ ಹುಷಾರಾಗಿರಿ ಅಂತ. ನಾನು ಹೇಳುವಂಥದ್ದು ಹಣ ಕೊಟ್ಟಿದ್ದೀನಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಅಂದರೆ ಅವರು ನಿಮ್ಮ ಹತ್ರ ಪ್ರೀತಿ ವಿಶ್ವಾಸದಿಂದ ಇರಲಿಲ್ಲ, ನೀವು ಅವರನ್ನು ಹಣದಿಂದ ಅವರಿಗೆ ಆಸೆ ಆಮಿಷಗಳನ್ನು ಒಡ್ಡಿ ಅವರನ್ನು ನಿಮ್ಮ ಹತ್ರ ಇಟ್ಕೊಂಡಿದ್ವಿ ಅಂತ ಕಾಣ್ತದೆ. ಬಹುಶಃ ನಿಮ್ಮ ನಿಜ ಬಣ್ಣ ಅವರ ಬಯಲಾಗಿರ್ತಕ್ಕಂಥದ್ರಿಂದ ಬಹುಶಃ ಅವರು ನಾವು ಏನು ಮಾತಾಡ್ತೀವಿ ಅದ್ರ ಪ್ರಕಾರ ನಡ್ಕೊಳ್ತೀವಿ ಅಂಥೇಳಿ ನಮ್ಮ ಹತ್ರ ಬಂದಿದ್ದಾರೆ. ನಾವು ಯಾರನ್ನೂ ದಳ್ಳಾಳಿ ಮತ್ತೊಂದು ಮಗದೊಂದು ಅಂಥೇಳಿ ನಾವು ಕರೆಯೋಕ್ಕೆ ಹೋಗೋದಿಲ್ಲ. ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಂಥವರು ಒಂದೇ ವರ್ಷಕ್ಕೆ ಕೇವಲ ಅಧಿಕಾರ ಪಡೆಯೋದಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ BJPಯಲ್ಲಿ ಹೋಗಿ ಸೇರಿಕೊಂಡು ಮಂತ್ರಿ ಆದ್ರಲ್ಲ, ನಿಮ್ಮನ್ನೇನಂತ ಕರಿಬೇಕು? ಅದರಿಂದ ಆ ರೀತಿ ಪದಗಳು ಬಳಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿಯುತವಾಗಿ ಬಳಸೋದು ಉತ್ತಮ. ಯಾರೇ ಆಗಲಿ ರಾಜಕಾರಣದಲ್ಲಿ ಪಕ್ಷ ಬದಲಾವಣೆ ಮಾಡ್ತಕ್ಕಂಥದ್ದು ಪ್ರಕ್ರಿಯೆಗಳು ಮತ್ತೊಂದು ಇವೆಲ್ಲ ಸಹಜವಾಗಿ ನಡೀತಾ ಇದೆ. ನೀವು ಆ ಕೆಲಸ ಮಾಡಿದ್ದೀರಿ. BJPಯವರು ಕಾಂಗ್ರೆಸ್ಸು ಮತ್ತು ಇತರೆ ಪಕ್ಷಗಳಲ್ಲಿ ಇರ್ತಕ್ಕಂಥ ಹಲವರ ಮೇಲೆ ಆರೋಪಗಳನ್ನು ಮಾಡಿ CBI ED ತನಿಖೆಗಳನ್ನು ಮಾಡಿಸಿ ಮತ್ತೆ ಅವರನ್ನು ನಿಮ್ಮ ಪಕ್ಷಕ್ಕೆ ತೆಗೆದುಕೊಂಡು ಅದೇನೋ ವಾಷಿಂಗ್ ಮೆಷಿನಲ್ಲಿ ಎಲ್ಲರನ್ನೂ ಶುದ್ಧ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿ ಅವ್ರ ಮೇಲಿದ್ದಂಥ ಕೇಸುಗಳು ಮತ್ತೊಂದನ್ನು ಅದಕ್ಕೆ ಅವರನ್ನು ತಮ್ಮ ಪಕ್ಷದಲ್ಲಿ ಲೋಕಸಭಾ ಸದಸ್ಯರನ್ನಾಗಿ ಕೆಲವರು ಮಾಡ್ಕೊಂಡಿದ್ದಾರೆ, ಕೆಲವರನ್ನು ತಮ್ಮ ಪಕ್ಷದಲ್ಲಿ ಅವ್ರನ್ನ ಇಟ್ಕೊಂಡು ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಅದರಿಂದ ಸುಧಾಕರ್ ಅವ್ರಿಗೆ PLD ಬ್ಯಾಂಕು ಗೆದ್ದಿದ್ದಾರೆ, ಅವರ ಆಧೀನದಲ್ಲಿತ್ತು PLD ಬ್ಯಾಂಕು. ನಮ್ಮ ಯಾಕಂದರೆ ಸಹಕಾರಿ ಕ್ಷೇತ್ರದಲ್ಲಿ ಸಂಖ್ಯೆಗಳು ಕಮ್ಮಿ ಇರ್ತದೆ, ಮತದಾರರ ಸಂಖ್ಯೆ ಕಮ್ಮಿ ಇರ್ತದೆ. ಯಾರು ಅಧಿಕಾರದಲ್ಲೇ ಇರ್ತಾರೆ ಅವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಅವ್ರಿಗೆ ಅನುಕೂಲವಾಗಿರೋ ರೀತಿಯಲ್ಲಿ ಅದನ್ನು ಸದಸ್ಯರನ್ನು ಮಾಡಿಕೊಂಡು ಅವರಿಗೆ ಲೋನ್ ಕೊಡುವಂಥದ್ದು ಮತ್ತೊಂದು ಕೊಡುವಂಥದ್ದು ಇವು ಸಹಜವಾಗಿ ಸಹಕಾರಿ ಕ್ಷೇತ್ರದಲ್ಲಿ ನಾವಿದ್ರೂ ಅದೇ ಮಾಡೋದು, ಬೇರೆಯವರಿದ್ದರೂ ಅದೇ ಮಾಡೋದು. ಆ ರೀತಿ ಮಾಡ್ಕೊಂಡು ಬಂದಿದ್ದರು. ನಾವು ಪ್ರಬಲವಾದಂಥ ಸ್ಪರ್ಧೆ ಕೊಡಬೇಕು ಅಂತೇಳಿ ಅವಿರೋಧವಾಗಿ ಆಯ್ಕೆ ಆಗಬಾರ್ದು ಅಂತೇಳಿ ನಮ್ಮ ಮುಖಂಡರೆಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ಕೆಲಸ ಮಾಡಿದ್ದಾರೆ. ಅಂತಿಮವಾಗಿ ಮತದಾರರು ಅಲ್ಲಿ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ತೀರ್ಮಾನ ಮಾಡಿದ್ದಾರೆ. ಕೆಲವು ಕಮ್ಮಿ ಅಂತರದಲ್ಲಿ ಸೋತಿದ್ದೀವಿ, ಕೆಲವು ಜಾಸ್ತಿ ಅಂತರದಲ್ಲಿ ಸೋತಿದ್ದೀವಿ. ಆದರೆ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದರಿಂದ ಇದು ಜನರ ತೀರ್ಮಾನ ಬೇರೆ ಅಂತಕ್ಕಂಥದ್ದಕ್ಕೆ ವಿಶ್ಲೇಷಣೆ ಮಾಡುವಂಥದ್ದಕ್ಕೆ ಸಹಕಾರಿ ಕ್ಷೇತ್ರದ ಚುನಾವಣೆಗಳಿಂದ ಅದು ಸಾಧ್ಯ ಇದೆ. ಅದರಿಂದ ಸ್ವಲ್ಪ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿದ್ರೆ ಒಳ್ಳೆಯದು. ಯಾಕಂದರೆ ಅವ್ರು ಭಾಳ ಮೇಧಾವಿಗಳು, ಅವರಷ್ಟು ಬುದ್ಧಿವಂತಿಕೆ, ಅವರಷ್ಟು ಭಾಷೆಯ ಮೇಲೆ ಪ್ರೌಢಿಮೆ ಇವ್ಯಾವ ನಮಗೆ ಅಷ್ಟು ತಿಳುವಳಿಕೆ ಇಲ್ಲ ನಮಗೆ. ಯಾಕಂದರೆ ಅವ್ರು ಸ್ವಲ್ಪ ಭಾಳ ಹೆಚ್ಚು ಬೇರೆ ಬೇರೆ ದೊಡ್ಡ ಜನರ ಜೊತೆ ಸಂಪರ್ಕ ಅದರಿಂದ ಒಳ್ಳೆ ರೀತಿಯಲ್ಲಿ ಸಂಪರ್ಕ ಇದ್ದು ಒಳ್ಳೆ ಭಾಷೆಯನ್ನು ಕಲಿತಿದ್ದಾರೆ. ನಾವು ಜನರ ಮಧ್ಯೆ ಇದ್ದು ಜನರ ಜೊತೆಯಲ್ಲಿ ಆ ಭಾಷೆ ಆ ಜನರ ಜೊತೆ ಒಡನಾಟ ಇಟ್ಕೊಂಡಿರೋರು ನಮ್ಗೆ ಆ ಭಾಷೆನೇ ಬರೋದು. ಅದರಿಂದ ಆ ರೀತಿ ಬಳಕೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇವತ್ತು ನಿಮ್ಮ ಜೊತೆ ಇದ್ದಿದ್ದರೆ ಒಳ್ಳೆಯವರು, ಬಿಟ್ಟೋದ್ಮೇಲೆ ಕೆಟ್ಟವರು ಅಂತಕ್ಕಂಥದ್ದು ಹೇಳುವಂಥದ್ದು ಸರಿ.